ನಂಜನಗೂಡು ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೆಚ್ಚುವರಿ 2 ಡಯಾಲಿಸಿಸ್ ಘಟಕವನ್ನು ಶಾಸಕ ದರ್ಶನ್ ಧ್ರುವನಾರಾಯಣ್ ಮತ್ತು ಆಶ್ರಯ ಸಮಿತಿಯ ಅಧ್ಯಕ್ಷರು ಮಾಜಿ ಶಾಸಕ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಉದ್ಘಾಟಿಸಿದರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮೈಸೂರು ನಂಜನಗೂಡು ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಹಾಗೂ ಸಾರ್ವಜನಿಕ ಆಸ್ಪತ್ರೆ ವತಿಯಿಂದ ಆಯೋಜಿಸಲಾಗಿತ್ತು. ಇನ್ನು ಉದ್ಘಾಟನೆ ಬಳಿಕ ಮಾತನಾಡಿದ ಶಾಸಕ ದರ್ಶನ್ ಧ್ರುವನಾರಾಯಣ್, ಸಿಎಸ್ಆರ್ ಅನುದಾನದಲ್ಲಿ 2 ಡಯಾಲಿಸಿಸ್ ಘಟಕವನ್ನು ನೀಡಿದ್ದಾರೆ. ಇನ್ನು ಹಲವಾರು ಸಮಸ್ಯೆಗಳನ್ನು ಇಲ್ಲಿನ ವೈದ್ಯಾಧಿಕಾರಿಗಳು ಹೇಳಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ನಂತರ ಆಶ್ರಯ ಸಮಿತಿಯ ಅಧ್ಯಕ್ಷ ಮಾಜಿ ಶಾಸಕ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿ, ನಂಜನಗೂಡು ಮತ್ತು ಟಿ ನರಸೀಪುರ ಆಸ್ಪತ್ರೆಗೆ ಡಯಾಲಿಸಿಸ್ ಘಟಕದ ಕೊರತೆ ಇದ್ದು ಅದನ್ನು ನೀಗಿಸಲು ಎನ್ಸಿಸಿ ಕಂಪನಿಯವರಿಗೆ ತಿಳಿಸಲಾಗಿತ್ತು. ನಮ್ಮ ಮನವಿ ಮೇರೆಗೆ ನಂಜನಗೂಡು ಮತ್ತು ಟಿ ನರಸೀಪುರ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಹೆಚ್ಚುವರಿಯಾಗಿ ಈ ಘಟಕಗಳನ್ನು ಸ್ಥಾಪಿಸಲಾಗಿದೆ ಎಂದು ತಿಳಿಸಿದರು. MCC वाले करेंगे, MCC वाले नान डायरेक्ट रिकवरी पर ಬಹಳ ಅಗತ್ಯ ಇತ್ತು. ಬರೀ 12 ಜನಕ್ಕೆ ಮಾತ್ರ ಮಾಡಕ್ಕಾಗ್ತಿತ್ತು. ವೈಕಲ್ ಲಿಸ್ಟಿಂಗ್ ಇನ್ನೂ 20 ಜನ ಇದ್ರು. ಸೊ ಅವ್ರಿಗೆಲ್ಲರಿಗೂ ಕೂಡ ಡಯಾಲಿಸಿಸ್ ಸೇವನೆ ಕೊಡೋದಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಮೆಷಿನ್ ಅನ್ನು ಕೊಡಿಸಿ ಅಂತ ಕೇಳ್ತಾ ಇದ್ರು. ನಾವು ಕೂಡ ಸರ್ಕಾರಕ್ಕೆ ಬರ್ತಿದ್ವಿ, ಸರ್ಕಾರ ಕೂಡ ಕೊಡೋದಕ್ಕೆ ರೆಡಿ ಇತ್ತು. ಅದಕ್ಕೆ ಟೆಂಡರ್ ಹಾಕೋದಂತ ಪ್ರಾಸೆಸ್ ಆಗಿತ್ತು. ಬಟ್ ಆದ್ರೆ ಅಷ್ಟರೊಳಗೆ ನಾವು CSR ನಲ್ಲೂ ಕೂಡ ನಮ್ಮ ವರ್ಣಾ ಕ್ಷೇತ್ರದಲ್ಲಿ ಬರುವಂತ ತಾಲೂಕು ಹಾಸ್ಪಿಟಲ್ಗಳಿಗೆಲ್ಲ ಕೊಡಿಸ್ಬೇಕು ಅಂತ ಹೇಳಿ ನಾನು CSR ಪ್ರಯತ್ನ ಪಡ್ತಿದ್ದೆ. ತಂದೆಯವರು ಕೂಡ ಎಲ್ಲ ಕಾರ್ಪೊರೇಟ್ಗಳಿಗೆ ಹೇಳಿದ್ರು. ಆಗ ನಮ್ಮ ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪ್ನಿಯವರು ಕೂಡ ಬಜೆಟ್ ಬಂದಾಗ ಅವ್ರಿಗೂ ಕೂಡ ನಾವು ಇನ್ವೆಸ್ಟ್ ಮಾಡ್ಕೊಂಡು ನಂಜನಗೂಡು ತಾಲೂಕು ಹಾಸ್ಪಿಟಲ್ ಮತ್ತೆ ಟಿ ನರಸೀಪುರ ತಾಲೂಕು ಹಾಸ್ಪಿಟಲ್ ಎರಡೂ ಕಡೆಗೆ 2 ಡಯಾಲಿಸಿಸ್ ಮಿಷಿನ್ಗಳನ್ನ ಕೊಡಿಸಿ ಅಂತ ಹೇಳಿ ಅವರು ತಕ್ಷಣ ಅದಕ್ಕೆ ಖಂಡಿತ ಡಯಾಲಿಸಿಸ್ ಮಿಷಿನ್ ಅನ್ನು ಕೊಡಿಸ್ತೀವಿ. ಜನಕ್ಕೆ ಅನುಕೂಲ ಆಗುವಂತ ಕೆಲಸಗಳನ್ನ ಮಾಡೋದಕ್ಕೆ ನಮ್ಮ CSR ಮಾಡಿರೋದು. ಮುಖ್ಯಮಂತ್ರಿಗಳವರ ಕ್ಷೇತ್ರಕ್ಕೆ ಬರುವಂತದ್ದಾದ್ರೆ ನಾವು ಖಂಡಿತ ಮಾಡ್ಕೊಡ್ತೀವಿ ಅಂತ ಹೇಳಿ ಸಂತೋಷದಿಂದ ಒಪ್ಪಿಕೊಂಡು ತಕ್ಷಣ ಒಪ್ಪಿಕೊಂಡು ನಮ್ಮ ಮುಖ್ಯಮಂತ್ರಿಗಳ ವಿಶೇಷ ಕರ್ತವ್ಯಾಧಿಕಾರಿಗಳಾದಂತಹ ವಿಜಯರು ಕೂಡ NCC ಜೊತೆ ಕೋಆರ್ಡಿನೇಟ್ ಮಾಡಿ ಆದಷ್ಟು ಬೇಗ ಅವರು ಡಯಾಲಿಸಿಸ್ ಮೆಷಿನ್ಗಳಲ್ಲಿ ತರೋದಕ್ಕೆ ಅವರು ಕೂಡ ಸಹಾಯ ಮಾಡ್ತಾರೆ. ಸೊ ಎಲ್ಲರ ಸಹಯೋಗದಿಂದ ಇವತ್ತು ನಮ್ಮ ನಂಜನಗೂಡು ತಾಲೂಕು ಆಸ್ಪತ್ರೆಗೆ ಡಯಾಲಿಸಿಸ್ ಮಿಷಿನ್ಗಳನ್ನು ಹಾಕಿಸಲಿಕ್ಕೆ ಸಾಧ್ಯ ಆಗಿದೆ. CSR ಫಂಡಲ್ಲಿ ಈಗಾಗಲೇ ನಮ್ಮ ಮೆಡಿಕಲ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹೇಳಿದಾಗೆ ಇನ್ಮೇಲೆ ಯಾವುದೇ ವೇಟಿಂಗ್ ಲಿಸ್ಟ್ ಇಲ್ಲ. ವೇಟಿಂಗ್ ಲಿಸ್ಟ್ 20 ಜನರು ಕೂಡ ಇವಾಗ ಡಯಾಲಿಸಿಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದ್ರ ಮೇಲೆ ಮತ್ತೂ ಕೂಡ ಡಿಮ್ಯಾಂಡ್ ಬಂದರೆ ಅದು ಕೂಡ ಗೌರ್ಮೆಂಟ್ಗೆ ಬಂದು ಅದಕ್ಕೂ ಕೂಡ ಹೆಚ್ಚಿನ ಡಯಾಲಿಸಿಸ್ ಇಟ್ಕೊಳ್ಬೋದು. ಮತ್ತೆ ನಂಜನಗೂಡು ತಾಲೂಕು ಹಾಸ್ಪಿಟಲ್ ಬಹಳಷ್ಟು ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಈಗಾಗಲೇ ಶಿವಮೂರ್ತಿ ಅವರು ಹೇಳಿದಾಗೆ ಇಲ್ಲೊಂದು ವಸತಿ ಗೃಹ ಡಾಕ್ಟರ್ ವಸತಿ ಗೃಹ ಅವಶ್ಯಕವಾಗಿದೆ. ಮತ್ತೆ ಟ್ರಾಮಾ ಸೆಂಟರ್ ಬೇಕಾಗಿದೆ. ಮತ್ತೆ ಇನ್ನೂ ಒಂದಷ್ಟು ಸಲಕರಣೆಗಳು ಬಹುಶಃ ಇದ್ದೇ ಇರುತ್ತೆ ಅವ್ರಿಗೆ. ಖಂಡಿತ ಅದನ್ನೆಲ್ಲ ಮನವಿಯನ್ನ ಕೊಟ್ಟಿದ್ದಾರೆ. ಖಂಡಿತ ನಾವು ಸರಿ ಅದನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಇದು ಅವ್ರ ಕ್ಷೇತ್ರಕ್ಕೂ ಕೂಡ ನಂಜನಗೂಡು ತಾಲೂಕು ಬರೋದ್ರಿಂದ ಇದಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟು ಇಲ್ಲೆಲ್ಲ ಸೌಕರ್ಯಗಳನ್ನ ತಪ್ಪಿಸ್ಕೊಡುವಂತ ಕೆಲಸ ನಾವು ಮಾಡುವಂತ ಪ್ರಯತ್ನ ಮಾಡ್ತೇವೆ. ಮತ್ತೆ ಎಲ್ರಿಗೂ ಗೊತ್ತಿರೋ ಹಾಗೆ ಈಗ ರೀನಲ್ ಫೇಲಿಯರ್ ಪೇಷಂಟ್ಗಳ ಸಂಖ್ಯೆ ಬಹಳ ಜಾಸ್ತಿ ಆಗುತ್ತೆ. ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಜಾಸ್ತಿ ಆಗುತ್ತೆ. ಅಂದ್ರೆ ಎಷ್ಟೋ ಜನಕ್ಕೆ ಪಾಪ ಹೊರಗಡೆ ಹೋಗಿ ಡಯಾಲಿಸಿಸ್ ಮಾಡ್ಕೊಳ್ಳೋಷ್ಟು ಅನುಕೂಲಸ್ಥರು ಆಗಿರೋದಿಲ್ಲ. ಹಾಗಾಗಿ ಗೌರ್ಮೆಂಟ್ ಹಾಸ್ಪಿಟಲ್ ಕಡೆಗೆ ಅವ್ರು ಮುಖ ಮಾಡಬೇಕಾಗುತ್ತೆ. ಆದರೆ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಡಯಾಲಿಸಿಸ್ ಕೊರತೆ ಇರೋದ್ರಿಂದ ಅವ್ರು ವೇಟಿಂಗ್ ಲಿಸ್ಟಲ್ಲೇ ಇರಬೇಕಾಗುತ್ತೆ. ಬಹಳ ನೋವು ಅನುಭವಿಸಬೇಕಾಗುತ್ತೆ. ಎಷ್ಟೊಂದು ಸಾವುಗಳು ಕೂಡ ಸಂಭವಿಸಿಲ್ಲ. ಹಾಗಾಗಿ ಈ ಡಯಾಲಿಸಿಸ್ ಮೆಷಿನ್ಗಳನ್ನ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ, ಪೇಷಂಟ್ಗಳ ಡಿಮ್ಯಾಂಡ್ ಎಷ್ಟಿದೆ ಅಷ್ಟು ನೋಡಿ ಎಲ್ಲ ಕಡೆ ಕೂಡ ಅದನ್ನ ಕೊಡಿಸ್ಕೊಡ್ಬೇಕು ಅಂತ ಹೇಳಿ ನಾವು ಹೊಸದಾಗಿ ಸರ್ಕಾರ ಬಂದಾಗಲೇ ನಮ್ಮ ಆರೋಗ್ಯ ಮಂತ್ರಿಗಳಾದ ಗಿರೀಶ್ ಗುಂಡೂರಾವ್ ಅವರು ಕೂಡ ಕೇಳ್ಕೊಂಡಿದ್ವಿ. ಅವರು ಕೂಡ ಅದಕ್ಕೆ ಪಾಸಿಟಿವ್ ಆಗಿ ಸ್ಪಂದಿಸಿ ಖಂಡಿತ ಎಲ್ಲ ಹಾಸ್ಪಿಟಲ್ಗಳಲ್ಲಿ ಎಲ್ಲೆಲ್ಲಿ ಕೊರತೆ ಇದೆ ಡಯಾಲಿಸಿಸ್ ಮೆಷಿನ್ ಅದನ್ನ ಕೊಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಸೊ ಖಂಡಿತ ಇಡೀ ರಾಜ್ಯದಲ್ಲಿ ಎಲ್ಲ ಡಯಾಲಿಸಿಸ್ ಮೆಷಿನ್ಗಳಿಂದ ಅದನ್ನೆಲ್ಲ ಕೊಡಿಸ್ಕೊಡ್ತೀನಿ ಅಂತ ಆರೋಗ್ಯ ಮಂತ್ರಿಗಳು ಹೇಳಿದ್ದಾರೆ. ಅದು ಕೂಡ ಕೆಲಸ ಆಗುತ್ತೆ. ಸೊ ಹಾಗಾಗಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆ ಕೆಲಸಗಳನ್ನು ಮಾಡೋದ ಪ್ರಯತ್ನದಲ್ಲಿ ಇದ್ದೀವಿ. ಮತ್ತೆ ಈಗ ನಂಜನಗೂಡು ತಾಲೂಕಿನ ಜನತೆ ಮತ್ತು ಇಲ್ಲಿನ ವೈದ್ಯಾಧಿಕಾರಿಗಳು ಹೇಳಿದ್ದಾರೆ ಅಷ್ಟು ಕೂಡ ಸೌಲಭ್ಯಗಳನ್ನ ಕೊಡೋದಕ್ಕೆ ನಾವು ತಯಾರಿದ್ದೀವಿ, ಅದನ್ನು ಪ್ರಯತ್ನ ಮಾಡ್ತೇವೆ. ಅಷ್ಟು ಹೇಳ್ತಾ
ಮತ್ತೊಮ್ಮೆ ಈ ಒಂದು NCC ಕಂಪನಿ 16 ಲಕ್ಷ ಆಯ್ತಾ ಸೇರಿ 16 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅವರು ಹಾಕಿಸ್ಕೊಟ್ಟಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮತ್ತೆ ಇದು ಸದುಪಯೋಗನ ನಮ್ಮ ಹಾಸ್ಪಿಟಲ್ ಪಡ್ಕೊಳ್ಳಿ, ಪೇಷಂಟ್ಗಳಿಗೆ ಒಳ್ಳೆ ಸೇವೆಗಳನ್ನು ಕೊಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ನಮಗೆ ಆಗಮಿಸಿರುವಂತಹ ಕೊರತೆ ನಮ್ಮ ಆಸ್ಪತ್ರೆಯಲ್ಲಿ ಇದ್ದಂಥದ್ದು. ಅದನ್ನ ನಮ್ಮ AM ಅವರು ಹಾಗೆ ನಮ್ಮ TH ಅವರು ನಮಗೆ ತಿಳಿಸಿದ ಮೇಲೆ ನಾವು ಅಸೆಂಬ್ಲಿಯಲ್ಲಿ ಕೂಡ ಇದ್ರ ಬಗ್ಗೆ ಪ್ರಶ್ನೆಯನ್ನ ಮಾಡಿ ಚರ್ಚೆಯನ್ನ ಮಾಡಿದೋ. ಆನಂತರ ಮುಖ್ಯಮಂತ್ರಿಗಳ ಗಮನ ಕೂಡ ಈ ಒಂದು ವಿಷಯವನ್ನ ತಂದು ಮಾನ್ಯ ಸಿದ್ದರಾಮಯ್ಯ ಅವರು ಕೂಡ ವಿಷಯದ ಬಗ್ಗೆ ಗಮನಕ್ಕೆ ತಂದಿದ್ದು. ಆ ನಂತರ ಈಗಾಗಲೇ ಹೇಳಿದ ಸರ್ಕಾರದ ಮಟ್ಟದಲ್ಲೂ ಕೂಡ ಇದ್ರ ಬಗ್ಗೆ ಟೆಂಡರ್ ಪ್ರಕ್ರಿಯೆ ಶುರು ಆಗಿತ್ತು. ಅದರ ಮಧ್ಯೆ ನಮ್ಮ NCC ಸಂಸ್ಥೆ ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪನಿ, ಒಂದು ಬೆಂಗಳೂರು ಬೇಸ್ಡ್ ಕನ್ಸ್ಟ್ರಕ್ಷನ್ ಕಂಪನಿ, ಇವರ ವತಿಯಿಂದ CSR ಫಂಡ್ ನಲ್ಲಿ 2 ಡಯಾಲಿಸಿಸ್ ಮೆಷಿನ್ ಅನ್ನ ನಮ್ಮ ಆಸ್ಪತ್ರೆಗೆ ನೀಡಿರುವಂತದ್ದು. ಆದ್ದರಿಂದ NCC ಸಂಸ್ಥೆಯವರಿಗೆ ಕೂಡ ನಾನು ವೇದಿಕೆ ಮುಖಾಂತರ ಧನ್ಯವಾದಗಳನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದೇ ರೀತಿ ಈ ಒಂದು 2 ಡಯಾಲಿಸಿಸ್ ಮೆಷಿನ್ ನಮ್ಮ ಆಸ್ಪತ್ರೆಗೆ ತರಲಿಕ್ಕೆ ಪೂರ್ಣ ಪ್ರಮಾಣವಾದಂತಹ ಸಹಕಾರವನ್ನು ನೀಡಿದಂತಹ ಸಿದ್ದರಾಮಯ್ಯ ಸರ್ ಕೂಡ ಧನ್ಯವಾದಗಳನ್ನ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದೇ ರೀತಿ ಡಯಾಲಿಸಿಸ್ ಮೆಷಿನ್ ನ ಫಂಕ್ಷನಿಂಗ್ಗೆ ಅದೇ ರೀತಿ ಅದನ್ನ ಆ ಸಂಸ್ಥೆಯ ಮುಖ್ಯಸ್ಥಿದ್ದಾರೆ, ನ್ಯಾನೋಟೆಕ್ ಸಂಸ್ಥೆಯ ಮುಖ್ಯಸ್ಥಿದ್ದಾರೆ, ಅವರು ಕೂಡ ನಾನು ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳಿ, ಏನೋ 2 ಡಯಾಲಿಸಿಸ್ ಮೆಷಿನ್ ನಮ್ಮ ಹಾಸ್ಪಿಟಲ್ಗೆ ಬಂದಿದೆ, ಅದನ್ನ ಸದುಪಯೋಗ ಪಡ್ಕೊಳ್ಳಿ ಅಂತ ನಮ್ಮ ಎಲ್ಲ ನಾಗರಿಕ ಬಂಧುಗಳಿಗೆ ನಾನು ತಿಳಿಸಕ್ಕೆ ಬಯಸ್ತೇನೆ. ನಾವೇನು ತಮಗೆ ಮಾತನ್ನ ನೀಡಿದ್ದೋ 2 ಮೆಷಿನ್ ಬಂದು ಏನು ವೇಟಿಂಗ್ ಲಿಸ್ಟ್ ಇತ್ತು ಅದನ್ನ ಕಡಿಮೆಗೊಳಿಸಲಿಕ್ಕೆ ನಾವು ಆ ನಿಟ್ಟಿನಲ್ಲಿ ದಿವಸ ಈ ಕೆಲಸ ಕಂಪ್ಲೀಟ್ ಆಗಿದೆ ಅಂತ ವೇದಿಕೆ ಮುಖಾಂತರ ಎಲ್ಲರಿಗೂ ಕೂಡ ತಿಳಿಸ್ತಾ, ಇನ್ನು ನಮ್ಮ AM ಅವರು ಇನ್ನೂ ಹಲವಾರು ಮನವಿಗಳನ್ನ ನಮ್ಗೆ ನೀಡಿರುತ್ತದೆ. ಅದರಲ್ಲೂ ಬಹು ಮುಖ್ಯವಾಗಿ ಟ್ರಾಮಾ ಕೇರ್ ಸೆಂಟರ್ ನಮ್ಮ ತಾಲೂಕಿಗೆ ಬೇಕಾಗಿದೆ ಅನ್ನೋದು ಬಹು ಮುಖ್ಯವಾದಂತಹ ಅಂಶ. ಅದನ್ನು ಕೂಡ ಈಗಾಗಲೇ ಮಾನ್ಯ ಅಧ್ಯಕ್ಷರು ಮಾತನಾಡಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ತಂದು ಅಸೆಂಬ್ಲಿ ಅದ್ರ ಬಗ್ಗೆ ಚರ್ಚೆಯನ್ನ ಮಾಡಿ ಮುಂಬರುವ ದಿನಗಳಲ್ಲಿ ಟ್ರಾಮಾ ಕೇರ್ ಸೆಂಟರ್ನ ಕೂಡ ನಮ್ಮ ತಾಲೂಕಿಗೆ ತರುವಂತ ಕೆಲಸಗಳನ್ನ ಮಾಡ್ತೇನೆ ಅಂತ ಹೇಳ್ತಾ